ಆಗಿದ್ದು ಹಾಂ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, 20 ಜನ ಕೆಲಸ ಮಾಡ್ತಾರಂತೆ. ಅವ್ರಿಗೆಲ್ಲ ಚೆನ್ನಾಗಿದ್ದಾನೆ. ಇಂದು ಒಂದು ಹುಡುಗಿಗೆ ಈ ಥರ ಆಗಿದ್ದಂತ ಅವ್ರು ಸುಮ್ಮನೆ ಇರೋಕ್ಕಾಗುತ್ತಾ ಸರ್? ನೀನೇ ಹೇಳು. ಅವ್ರು ಹಾಸ್ಪಿಟ್ಲ್ ಇದ್ದಾರಂತೆ, ಅವ್ರು ಹೋಗಿ ಏನಾಯ್ತು ಹೇಳಂತ ಹುಡುಗಿನ ನಿಂಗೆ ಕೇಳ್ರಿ ಹೋಗಿ. ಅವ್ರನ್ನ ಕರೆಕ್ಟಾಗಿ ಹೇಳ್ತಾರೆ. ಕೆಲಸ ಮಾಡೋರು ಇವ್ರು ಒಂದು ಹುಡುಗಿನ ಆಗಿದ್ದೆ ಅಂತ ಅವ್ರಿಗೆಲ್ಲ ಏಟಿಂತೆ. ನಮ್ಮ ಬಿಡಿ ಒಂದೇ ಹುಡುಗಿ ಇರೋದು. ಅವರು ಬೆಳಿಗ್ಗೆ ಹೋಗಿದ್ದಾವೆ ನಮ್ಮ ಹುಡುಗಿ ಬರ್ತಾರೆ ಅಂತ ಇದ್ದೀವಿ ನಾವು. ಇಲ್ಲ ಅಂತ ನಮ್ಗೆ ಏನು ಮಾಡೋದು ನೀವೇನು ಹೇಳ್ರಿ ಸರ್? ನ್ಯಾಯ ಬೇಕು ನಮಗೂ. ಹೇಳಿದ್ರಂತ 6 ಗಂಟೆಗೆ ಅವರು. ನಾವೇ ಅಲ್ಲಿಗೆ ಹೇಳಿದ ಮೇಲೆ ನಮಗೆ ಗೊತ್ತು ಓಡಿ ಬಂದಿದ್ದು. ಅಲ್ಲಿ ಹೋಗಿ ನೋಡ್ರೆ ಎಲ್ಲ ಇದು ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನೀನೇ ಹೇಳು. ಅವರು ಮ್ಯಾನೇಜರ್ ಎಲ್ಲ ಇಲ್ಲ ಅಂತ ಅಲ್ಲಿ ಓಡಿಬಿಟ್ಟಿದ್ದಾರೆ ಅವರು. ಏನು ಮಾಡೋದು? ನಮಗೆ ನ್ಯಾಯ ಬೇಕು ಇವಾಗ. ಅವ್ರಿಗೆ ನಾವು ಅವ್ರ ಅಪ್ಪ ಅಮ್ಮಕ್ಕೆ ಏನು ಹೇಳೋದು? ನೀನು ಹೇಳು. ಹೇಳ್ಬೇಕು. ನಮ್ಮ ತಮ್ಮನ ಅವರು. ಹುಟ್ಟು ಇವತ್ತೇ ಸರ್ ಅದು. ಇವತ್ತು ಬಟ್ಟೆಲ್ಲ ತೊಗೊಂಬಿಟ್ಟು ಅವ್ರ ಅಮ್ಮ ನನ್ನ ಹತ್ರ ತೋರಿಸ್ಬಿಟ್ಟು ಎಲ್ಲಿ ಅಲಿತಾರು ಗೊತ್ತಾ? ಅಲ್ಕೊಂಡು ಬಂದಿದ್ದೆ ನಾನು ಇವಾಗ. ಅವರು ಅಲ್ಲಿಂದ ಇಲ್ಲಿ ಬದುಕಕ್ಕೆ ಬಂದಿದ್ರು. ಹುಡುಗರಿಗೆ ಮದುವೆ ಮಾಡೋಣ, ಹುಡುಗಗೆ ಮದುವೆ ಮಾಡಿ ಇವಾಗ ಮಕ್ಕಳು ನೋಡಿದ್ದು ದೊಡ್ಡವನಕ್ಕೂ ಚಿಕ್ಕವನು ಇದ್ದಾನೆ. ಇದಕ್ಕೆ ಮಾಡಿಬಿಟ್ಟು ಮಾಡೋಣ ಅಂತ ಮದುವೆನೂ ಆಗಿಲ್ಲ. ನೋಡಿ ಇದ್ದಾರೆ ಅವರು. ಈ ಥರ ಆಗಿದ್ದು ನಾವು ಸುಮ್ಮನೆ ಇರೋಕ್ಕಾಗುತ್ತೆ? ಮಕ್ಕಳು ಏನು ಹೋಗಿ ಬರ್ತಾರೆ ಇನ್ನೂ ನೋಡಿಲ್ಲ ಸರ್ ನಾವು ಯಾರು. ಸಾವತ್ರಿ ಸರ್. ಅವ್ರಿಗೂ ಸರಿ.